ಒಂದು ಹೆಣ್ಣು ಮಗುಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಾನೆ ರೇಣುಕಾಸ್ವಾಮಿ ಅಂತವನು. ಅದು ತಪ್ಪು. ಇವತ್ತು ಪವಿತ್ರ ಗೌಡಗಾಗಿದೆ, ನಾಳೆ ಯಾರಿಗೆ ಬೇಕಾದರೂ ಆಗ್ಬೋದು. ಅದು ಪವಿತ್ರ ಗೌಡನಿಗೂ ದರ್ಶನ್ಗೂ ಏನು ರಿಲೇಷನ್ಶಿಪ್ ಇದೆ ಅಂದರೆ ಅದು ಅವರಿಷ್ಟ, ಅದು ಅವ್ರ ಪರ್ಸ್ನಲ್ ಲೈಫು. ನನಗೆ ಅದನ್ನು ಕೇಳೋ ಹಕ್ಕು ನನಗಿಲ್ಲ. ಹೆಂಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ವೋ, ಹಾಗೆ ಬೇರೆಯವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರ ನನಗೂ ಇಲ್ಲ. ಅದು ಅವರಿಷ್ಟ. ದರ್ಶನೇ ಆಗಲಿ, ಅವ್ರ ವೈಫೇ ಆಗಲಿ, ಅವ್ರ ಮಗನೇ ಆಗಲಿ, ಅದು ಅವರಿಷ್ಟ. ಅವರು ಏನೇನು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ, ನಮಗೆ ಬೇಕೂ ಇಲ್ಲ. ಅದು ಅವರು ಒಳ್ಳೆ ಆ್ಯಕ್ಟರು, ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾರೆ, ಒಳ್ಳೆ ಮನುಷ್ಯ, ಒಳ್ಳೆ ಮನಸ್ಸು. ಒಂದು ಹೆಣ್ಣು ಮಗುಗೆ ಹಂಗೆ ಮೆಸೇಜ್ ಕಳಿಸೋದು ತಪ್ಪು. ಇಲ್ಲ ಅಂದರೆ ಮೊದಲನೇ ದಿನ ದರ್ಶನ್ ಅವರು ಅರೆಸ್ಟ್ ಆದಾಗ ನಾನು ಕೂಡ ಬೈತಿದ್ದೀನಿ, ಇವ್ರದ್ದು ಇದೇ ಆಗೋಯ್ತು, ಯಾವಾಗಲೂ ಯಾರನ್ನೋ ಯಾಕೆ ಮರ್ಡ್ರ್ ಮಾಡಬೇಕಾಗಿತ್ತು ಅಂತ. ಬಟ್ ಕಮಿಷ್ನರ್ ಅವರು ಬಂದು ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು, ಆಕೆಗೆ ಪವಿತ್ರ ಗೌಡ ಅವ್ರಿಗೆ ಈತ ರೇಣುಕಾಸ್ವಾಮಿ ಒಂದು ಡೆರಾಗೇಟ್ರಿ ಮೆಸೇಜ್ ಕಳಿಸಿದ್ದ ಅಂತ ಹೇಳಿದಾಗ ನನಗೆ ಶಾಕ್ ಆಯಿತು. ಯಾಕೆಂದರೆ ಆ ಅನುಭವ ನನಗೂ ಆಗಿದೆ. ಕೆಟ್ಟದಾಗಿ ಮೆಸೇಜ್ಗಳು ಮಾಡೋದು, ಅವ್ರು ಮಾತಾಡಿಸು ಅಂದಿದ ತಕ್ಷಣ ನಾವು ಹೆಣ್ಮಕ್ಳು ಮಾತಾಡಿಸ್ಬಿಡ್ಬೇಕು. ಅವರು ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಗೊತ್ತಾ ಹೆಣ್ಮಕ್ಳನ್ನ. ಮರ್ಯಾದೆನೇ ಇಲ್ಲ ಹೆಣ್ಮಕ್ಳು ಅಂದರೆ, ಹಂಗೆ ಆಗೋಗಿದೆ. ಆವಾಗಲೇ ನಾನು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದು. ಅಲ್ಲಿ ತನಕ ನನಗೆ ನಮ್ಮ ತಂದೆನೇ ಹೀರೋ, ಇನ್ಯಾರೂ ಇಲ್ಲ ಹೀರೋ. ನನ್ನ ಸಾಕಿರೋದು ನಮ್ಮ ತಂದೆ, ಅದಕ್ಕೆ ನಂಗೆ ನಮ್ಮ ತಂದೆನೇ ಹೀರೋ. ಬಟ್ ಒಂದು ಹೆಣ್ಣು ಮಗು ಹಂಗೆ ಕಳಿಸಿದ್ದಾರೆ ಅಂದಾಗ ನಾನು ಒಂದು ಹೆಣ್ಣಾಗಿ ಅರ್ಥ ಮಾಡಿಕೊಂಡು ಆವತ್ತಿಂದ ನಾನು ದರ್ಶನ್ ಅವ್ರ ಸಪೋರ್ಟಿಗೆ ನಿಂತಿದ್ದೀನಿ. ಇದಂತೂ ಸತ್ಯ. ಅವರು ರೇಣುಕಾಸ್ವಾಮಿನ ಮರ್ಡರ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ನೋಡಿಲ್ಲ, ಯಾರು ನೋಡಿದಾರೋ ನಂಗೆ ಗೊತ್ತಿಲ್ಲ. ನ್ಯೂಸಲ್ಲಿ ಏನು ಬಂತೋ ಅದೇ ನನಗೂ ಗೊತ್ತಿರೋದು, ಆಯಿತಾ. ಸೊ ಕೋರ್ಟಲ್ಲಿ ಕೇಸಿದೆ, ಅವರು ಹೆಲ್ತ್ ಇಶ್ಯೂಸ್ ಮೇಲೆ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಬೇಲ್ ಹೊರಗೆ ಬಂದು. ಹಾಗಾಗಿ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಬೋದು. ಅದು ಆದ ನಂತರ ನೆಕ್ಸ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಮಾತಾಡ್ತೀನಿ. ನಾನು ಏನು ನೋಡಿದ್ದೀನಿ ವಿತ್ ಪ್ರೂಫ್ ನಾನು ಮಾತಾಡ್ತೀನಿ. ವಿತೌಟ್ ಪ್ರೂಫ್ ಮಾತಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಅಲ್ಲಿ ಇರಬೇಕು, ನಾವೇನಾದರೂ ಮಾತಾಡಿದಾಗ ಅಲ್ಲಿ ತೋರಿಸೋದಕ್ಕೆ ಇರಬೇಕು ನಮ್ಮ ಹತ್ರ. ಮಾರ್ಪಿಂಗು ಇವೆಲ್ಲ ಮಾಡಬಾರ್ದು. ಯಾಕೆಂದರೆ ಇವತ್ತು ಅವ್ರಿಗೆ ಮಾಡ್ದಂಗೆ ನಾಳೆ ನಮಗೆ ಮಾಡ್ತಿರ್ತಾರ. ಇಷ್ಟು ದೊಡ್ಡ ವ್ಯಕ್ತಿ ದರ್ಶನ್ ಅವರು, ಅಷ್ಟು ದೊಡ್ಡ ವ್ಯಕ್ತಿಗೆ ಹೀಗೆಲ್ಲ ಆಗ್ತಾಯಿದೆ ಅಂತ ಎಲ್ಲ ಮಾತಾಡ್ತಾ ಇರಬೇಕಾಗಿದ್ರೆ ಹಂಗಾದರೆ ನಾಳೆ ಚಿಕ್ಕವರು ಎದ್ದೇಳೋಂಗೆ ಇಲ್ವಾ? ಅಂದರೆ ಇದು ವಾಪಸ್ಸಾ ಸಾಹುಕಾರಾಗಿ ಉಳಿದ್ಬಿಡಬೇಕು, ದೊಡ್ಡವರಾಗಿ ಉಳಿದ್ಬಿಡಬೇಕು, ಸಣ್ಣವರಾಗಿ ಉಳಿದ್ಬಿಡಬೇಕು ಅಂತ. ಇನ್ನು ಅದೇ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಒಂದು ವರ್ಡು, ನೆಪೋಟಿಸಮ್ ಅಂತ. ಅದಾ? ಹಂಗಾದರೆ ಆವಾಗೇನಾದರೂ ಹಂಗಾದರೆ ಕೂಲಿಯವರಾಗಿ ಇದ್ದುಬಿಡ್ತಾರೆ, ದೊಡ್ಡವರಾಗಿ ಇದ್ದುಬಿಡ್ತಾರೆ, ರಾಜರಾಗಿ ಇದ್ದುಬಿಡ್ತಾರೆ. ಆ ಪದ್ಧತಿ ಹೋಗಿ ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿ ಬಂದಿರೋದೇ, ಮತ್ತು IT ಮತ್ತೆ ಬಂದ ಮೇಲೆ ಎಲ್ಲರ ಮನೆಯಲ್ಲೂ ಕಾರು, ಎಲ್ಲರ ಮನೆಯಲ್ಲೂ ಒಳ್ಳೆ ಊಟ ಎಲ್ಲ ಬಂದಿದ್ದಲ್ವಾ. ಅಂಥದ್ರಲ್ಲಿ ಈಗೆಲ್ಲ ಆಗೋದು ಅಂದರೆ ಭಯ ಆಗುತ್ತೆ, ನಾಳೆ ನಮಗೇನು ಮಾಡ್ತಾರೋ ಅಂತ. ಹಾಗಾಗಿ ಸಪೋರ್ಟ್ ಮಾಡಲೇಬೇಕು. ಒಂದು ಹೆಣ್ಣಾಗಿ
ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಒಂದು ಹೆಣ್ಣು ಮಗುಗೆ ಹಂಗೆ ಮೆಸೇಜ್ ಕಳ್ಸೋದು ತಪ್ಪು. ಅದು ಯಾರೇ ಆಗಿರ್ಬೋದು. ಅಷ್ಟು ಅವನಿಗೆ ಇದು ಅಂದರೆ ಅವ್ನಿಗೆ ಮದುವೆ ಆಗಿತ್ತು, ಹೆಂಡತಿ ಇದ್ಲು ರೇಣುಕಾಸ್ವಾಮಿಗೆ, ಅವರಮ್ಮ ಒಂದು ಹೆಣ್ಣು, ಅದಕ್ಕೊಂದು ಅಕ್ಕನೂ ತಂಗಿನೂ ಇದ್ದಾರೆ, ಅದು ಒಂದು ಹೆಣ್ಣು, ಇಬ್ಬರಿಬ್ಬರು ಅಜ್ಜಿ ಇದ್ರಂತೆ, ಅವರೂ ಹೆಣ್ಣು. ಹಂಗಾದ್ರೆ ಅವ್ರನ್ನೂ ಹಂಗೆ ನೋಡ್ತಾ ಇದ್ನಾ? ಅದೇ ಭಾವನೆಯಲ್ಲಿ ರೇಣುಕಾಸ್ವಾಮಿ ಕೇಳಬೇಕಲ್ವ ನಾವು. ಅವರಮ್ಮ ಅವರಪ್ಪ ಬಂದು ಟಿ ವಿ ಮುಂದೆ ಕೂತ್ಕೊಂಡು ಅಳೋದಲ್ಲ, ಇದಕ್ಕೆ ಉತ್ತರ ಕೊಡಲಿ. ನಿಮ್ಗಳನ್ನೂ ಇದೇ ಭಾವನೆಯಲ್ಲಿ ನೋಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಬೇರೆ ಬೇರೆ ಹೆಣ್ಮಕ್ಳನ್ನ ಇಷ್ಟು ಕೆಟ್ಟದಾಗಿ ನೋಡಿದ್ದಾರೆ ಅಂದಮೇಲೆ ತಾಯಿನೂ ಹಂಗೆ ನೋಡಿರ್ತಾನಲ್ವ? ಈ ಡೌಟ್ ಬಂದೇ ಬರುತ್ತಲ್ಲ. ಮತ್ತು ಒಂದೆರಡು ಡೇಟ್ ಹಾಕಿ ಕಳಿಸ್ಬಿಡ್ಬೇಕಾಗಿತ್ತು, ಕ್ಷಮಿಸ್ಬಿಡ್ಬೇಕಾಗಿತ್ತು ಅಂತಾರೆ ಅಲ್ವಾ? ಆ 2 ಡೇಟು ಅಪ್ಪ ಅಮ್ಮನೇ ಹೊಡೆದು ಅವನನ್ನು ಚೆನ್ನಾಗಿ ಬೆಳೆಸ್ಬೋದಾಗಿತ್ತಲ್ವ? ಕೇಳಲೇಬೇಕಲ್ಲಪ್ಪ ಈ ಪ್ರಶ್ನೆನ ನಾವು. ಅದೇ 2 ಡೇಟು ಅವ್ರ ಅಪ್ಪ ಅಮ್ಮನೇ ಚಿಕ್ಕ ಮಗುವಿಂದ ರೇಣುಕಾಸ್ವಾಮಿನ ಬೆಳೆಸ್ಬೇಕಾಗಿದ್ರೆ 1-2 ಡೇಟ್ ಹೊಡೆದು ಬೆಳೆಸಿ ಕಳಿಸ್ಬೋದಾಗಿತ್ತಲ್ವ? ಆಗಲೇ ಅದೇನೋ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ. ಇದೆಲ್ಲ ಕೇಳಬೇಕು, ಇದೆಲ್ಲ ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲಿ ನಮ್ಮ ಪಕ್ಕದಲ್ಲಿರೋರೇ ಏನೇನು ಮಾಡ್ತಾ ಇರೋನೋ ಗೊತ್ತಿಲ್ಲದಿರೋ ಟೈಮಲ್ಲಿ ನೀವು ಬಂದು ಬೇರೆಯವ್ರ ಹೆಣ್ಮಕ್ಳನ್ನ ಅವ್ರ ತಾಯಿ ಎಂತೆಂಥ ಕೆಟ್ಟ ಮಾತು ಬೈದಿದ್ದಾರೆ. ದರ್ಶನ್ನೇ ಆಗಲಿ, ಪವಿತ್ರ ಗೌಡನೇ ಆಗಲಿ, ಬೇರೆಯವ್ರನ್ನೇ ಆಗಲಿ. ಫಸ್ಟು ಇವ್ರು ನೋಡ್ಕೊಬೇಕಲ್ವಾ ಇದೆಲ್ಲಿಂದ ಶುರುವಾಯಿತು ಅಂತ. ಇವ್ರು ಮೆಸೇಜೇ ಮಾಡದೇ ಇದ್ದಿದ್ರೆ ಇದೇನೂ ಆಗ್ತಾನೇ ಇರಲಿಲ್ಲ. ಇವ್ರದ್ರಲ್ಲೇ ತಪ್ಪಿದೆಯಲ್ಲ, ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ. ಬೇರೆಯವ್ರ ಮಕ್ಕಳನ್ನ ಅನ್ನೋದು ಯಾಕೆ?